ನಮಸ್ತೆ, ನಾನು ಕೀರ್ತಿ ಮುರಳೀಧರ್, ನೆಲಮನೆ ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ ಹುಡುಗಿ. ನಾನು VTU CPGS ಮೈಸೂರಲ್ಲಿ MTech ಮಾಡ್ತಾ ಇದ್ದೀನಿ, ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ. ಸಾಧನೆ ಮಾಡಿದ್ರೆ ಹೇಗೆ ಮೇಡಮ್ ಸರ್, ಇನ್ಸ್ಪಿರೇಷನ್ ಅಂದ್ರೆ ಇದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಂಡ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನನಗೆ ಒಂದು ವರ್ಷದಿಂದ ಆಸೆ ಇತ್ತು. ಅಂಡ್ ಅದು ನಮ್ಮ ಕಾಲೇಜ್ ಅಲ್ಲಿ ಮಾಡಿದ್ದೀನಿ. ಅದು ನಮ್ಮ ಕಾಲೇಜ್ ಅಲ್ಲಿ ಯಾರು ಸಪೋರ್ಟ್ ಮಾಡಿದ್ರು ಅಂದ್ರೆ ಡಾಕ್ಟರ್ ನಂಜುಂಡಸ್ವಾಮಿ ಸರ್, ರೀಜನಲ್ ಡೈರೆಕ್ಟರ್, ಅಂಡ್ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಸಿವಿಲ್ ಇಂಜಿನಿಯರಿಂಗ್, ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ನನ್ನ ಕ್ಲಾಸ್ ಮೇಟ್ಸ್ ತುಂಬಾ ನನಗೆ ಹೆಲ್ಪ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. 2 ದಿನ ಕುತ್ಕೊಂಡು ನಾನು ಮೆಹಂದಿ ಹಾಕ್ಬೇಕಿದ್ರೆ ಪೂರ್ತಿ 2 ದಿನಾನು ಕುತ್ಕೊಂಡು ನನಗೆ ಸಪೋರ್ಟ್ ಮಾಡಿ ವಿಡಿಯೋಸ್ ಮಾಡ್ಕೊಡೋದಾಗ್ಲಿ, ಕೋನ್ಸ್ ಕಟ್ ಮಾಡ್ಕೊಡೋದಾಗ್ಲಿ, ಪ್ರತಿ ಒಂದು ಹೆಲ್ಪ್ ಅವರೇ ಮಾಡ್ತಾ ಇದ್ದಿದ್ದು. 2 ದಿನ ಕೂಡ ಸಪೋರ್ಟ್ ಮಾಡಿದ್ದಾರೆ ತುಂಬಾ. ಮತ್ತೆ ಎಷ್ಟೆಲ್ಲ ಖರ್ಚಾಯ್ತು, ಮತ್ತೆ ಹೇಗೆ ಯಾವ ಆರ್ಟ್ ಅಲ್ಲಿ ಸರ್, ಆರ್ಟ್ ಅಂತ ಬಂತು ಅಂದ್ರೆ ನಾನು ಇಂಜಿನಿಯರಿಂಗ್ ಮಾಡ್ಬೇಕಿದ್ರೆ ನಾನು ಈ ಕಲೆನ ಕಲಿಯಕ್ ಸ್ಟಾರ್ಟ್ ಮಾಡಿದೆ. ನಾನು 3rd ಇಯರ್ ಇಂಜಿನಿಯರಿಂಗ್ ಮಾಡ್ಬೇಕಿದ್ರೆ ನನ್ನ ಫ್ರೆಂಡಿಗೆ ಮೆಹಂದಿ ಹಾಕಿ ನಾನು ಇಷ್ಟು ಚೆನ್ನಾಗಿ ಮೆಹಂದಿ ಹಾಕ್ತೀನಿ ಅಂತ ನನಗೆ ಗೊತ್ತಿರ್ಲಿಲ್ಲ. ಅವಾಗ ಕಲೆ ಸ್ಟಾರ್ಟ್ ಆಯ್ತು. ನನಗೆ ಟೈಮ್ ಸಿಕ್ತಾಗೆಲ್ಲ ಮೆಹಂದಿನ ಮನೇಲಿ ಕುತ್ಕೊಂಡು ಬುಕ್ಕಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಇನ್ಸ್ಟಾ ಯೂಟ್ಯೂಬ್ಸ್ ನೋಡಿ ಕಲ್ತ್ಕೊಂಡಿದ್ದು, ಯಾರ ಹತ್ರನೂ ಹೋಗಿ ಕಲೆನ ಕಲ್ತಿಲ್ಲ, ನನಗ್ ನಾನೇ ಪ್ರಾಕ್ಟೀಸ್ ಮಾಡ್ಕೊಂಡು ಕಲ್ತ್ಕೊಂಡು. ಅಂಡ್ ಒಂದು ಸರ್, ನಾನು ಇದನ್ನ 20 hours ಅಲ್ಲಿ ಕಂಪ್ಲೀಟ್ ಮಾಡಿದೆ. ಏನಂತ ಅಂದ್ರೆ ನಾನು 100 feet ಕ್ಲಾತ್ ಮೇಲೆ ಮೆಹಂದಿ ಹಾಕಿರೋದ್ರಿಂದ ಒಂದು ದಿನ 50 ಅಡಿ, ಇನ್ನೊಂದ್ ದಿನ 50 ಅಡಿಗೆ ರೆಕಾರ್ಡ್ ಸೆಟ್ ಮಾಡಿದ್ದೆ. ಒಂದು ದಿನ ಬೆಳಗ್ಗೆ 7:30 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ನೈಟ್ ಆಗ್ತಿತ್ತು ಸರ್. ಮತ್ತೆ 10 hour ನನಗೆ ಒಂದು ದಿನ ಬೇಕಾಗ್ತಿತ್ತು. ಇನ್ನೊಂದ್ ದಿನ 10 hour ಅಲ್ಲಿ ನಾನು ಕಂಪ್ಲೀಟ್ 100 feet ನ ಕಂಪ್ಲೀಟ್ ಮಾಡಿದ್ದೀನಿ ಸರ್. ಕಂಪ್ಲೀಟ್ ಇಂಡಿಯನ್ ಅಂಡ್ ಅರೇಬಿಕ್ ಡಿಸೈನ್ಸ್ ನ ಹಾಕಿದ್ದೀನಿ, ಮಂಡಲ ಡಿಸೈನ್ಸ್ ಹಾಕಿದ್ದೀನಿ ಬಟ್ಟೆ ಮೇಲೆ. ಸರ್, ತುಂಬಾ ಖುಷಿ ಆಗುತ್ತೆ. ಒಂದು ಆರ್ಟಿಸ್ಟ್ ಆಗಿ ನನ್ನ ಕಲೆನ ತೋರ್ಸ್ಕೊಡೋ ಅವಕಾಶ ಸಿಕ್ಕಿದೆ ನಂಗೆ. ಅಂಡ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಂಡ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಅದಕ್ಕೆ ನನ್ನ ಸಾಧನೆನ ಮೆಚ್ಚೋ ಸರ್ಟಿಫಿಕೇಟ್ ಅಂಡ್ ಅಪ್ರಿಸಿಯೇಷನ್ ಕೂಡ ಬಂದಿದೆ. ತುಂಬಾ ಖುಷಿ ಆಗುತ್ತೆ ಸರ್. ಸಿವಿಲ್ ಇಂಜಿನಿಯರ್ ಸರ್. ಮೆಹಂದಿ ಅಂದ್ರೆ ಅದು ನನ್ಗೆ ಏನೋ ಗೊತ್ತಿಲ್ಲ, ತುಂಬಾ ಇಂಟ್ರೆಸ್ಟ್ ಸರ್. ಮೆಹಂದಿ ಅಂಡ್ ಮೇಕಪ್ ಅಂದ್ರೆ ತುಂಬಾ ನನಗೆ ಇಷ್ಟ. ಅಂಡ್ ಮೇಕಪ್ ಆರ್ಟಿಸ್ಟ್ ಕೂಡ ಲಾಸ್ಟ್ ಇಯರ್ 1 month ಕೋರ್ಸ್ ನ ಕಂಪ್ಲೀಟ್ ಮಾಡ್ಕೊಂಡು ಮೇಕಪ್ ಆರ್ಟಿಸ್ಟ್ ಆಗಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ಅದೇ ನಂಗೆ ಎಲ್ಲೆಲ್ಲಿ ಟೈಮ್ ಸಿಗುತ್ತೆ, ಶೆಡ್ಯೂಲ್ಸ್ ನ ಕಾಲೇಜ್ ಟೈಮ್ ನ ಮೇಂಟೈನ್ ಮಾಡ್ಕೊಂಡು ನನ್ಗೆ ಯಾವಾಗ ಟೈಮ್ ಸಿಗುತ್ತೆ ಮೇಕಪ್ ಅಂಡ್ ಮೆಹಂದಿ ಕೂಡ ಹೋಗ್ತೀನಿ.